ಶಾಸಕರು ಮತ್ತು ಕೊಡಗು ಜಿಲ್ಲಾ ಅಧಿಕಾರಿಗಳಿಗೆ ಸಾರ್ವಜನಿಕ ಪರವಾಗಿ ಒಂದು ಅಹವಾಲುಗಳಿದೆ. ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳೇ, ಈಗಾಗಲೇ ಕೊಡಗಿನಲ್ಲಿ ಈಗಾಗಲೇ ಕೊಯ್ಲು ಕೆಲಸ ಆಗಿ ಹುಲ್ಲುಗಳು ರೈತರು ಕಟ್ಟಿದ್ದಾರೆ. ಈಗ ಮಳೆಗಾಲ ಇರೋದ್ರಿಂದ, ಈಗ ಕೆಲವು ದಿನ ಮಳೆ ಹೊಡಿತಿರೋದ್ರಿಂದ ಈಗಾಗಲೇ ನಮ್ಮ ಎರಡು ಗೇಟ್ಗಳಲ್ಲಿ ತಾವು ಅದಕ್ಕೆ ಹೋಗ್ಲಿಕ್ಕೆ ಪರವಾನಗಿ ಇಲ್ಲ. ರಾಜ್ಯದಲ್ಲಿ ಕೆಲವೊಂದು ಸುತ್ತೋಲೆ ಬಂದು ಕರ್ನಾಟಕ ರಾಜ್ಯದಿಂದ ಮೇವು ಕಡಿಮೆ ಇರೋದ್ರಿಂದ ಕಳಿಸ್ಬಾರ್ದಂತ ಇದೆ. ಆದ್ರೆ ಕೊಡಗಿನಲ್ಲಿ ಏನಾಗಿದೆ ಅಂದ್ರೆ ಬೇಕಾದಷ್ಟು ಹುಲ್ಲುಗಳು ಇರೋದ್ರಿಂದ ಅದನ್ನು ಸಾಗಿಸಲು ತಾವು ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಮಾನ್ಯ ಶಾಸಕರು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಈಗಾಗಲೇ ಬೇಕಾದಷ್ಟು ರೈತರು ಅದ್ರ ಬಗ್ಗೆ ನಮಗೆ ಸಂಪರ್ಕ ಮಾಡಿ ಆ ವಿಚಾರವನ್ನು ತಿಳಿಸಿದ್ದಾರೆ. ಅದನ್ನ ತಾವು ಅದಕ್ಕೆ ಒಂದು ಅನುವು ಮಾಡ್ಕೊಳ್ಬೇಕು. ಮತ್ತೆ ಇನ್ನೊಂದು ವಿಚಾರ, ಈಗಾಗಲೇ ತಾವು ನಿಮ್ ಜೊತೆ ಕೂಡ ಈಗ ನಾನು ಮಾತಾಡಿದ್ದೇನೆ. ಬೇಕಾದಷ್ಟು ಇವತ್ತು ಹಳ್ಳಿ ಮಟ್ಟದಲ್ಲಿ ಸುಮಾರು ಏನಂದ್ರೆ ಈ ಬಿಲೋ ದ ಪಾವರ್ಟಿ ಇರುವಂತವ್ರು ಬೇಕಾದಷ್ಟು ಜನರಿಗೆ ಗ್ರೀನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ಗಳು ಇರೋದಿಲ್ಲ. ಯಾಕಂದ್ರೆ ಆಧಾರ್ ಕಾರ್ಡ್ಗಳಿಗೆ ಅವರಿಗೆ ಸರಿಯಾದಂತ ಒಂದು ಇದಿಲ್ಲದಿರುವುದರಿಂದ, ದಾಖಲೆಗಳು ಇಲ್ಲದಿರುವುದರಿಂದ ಅದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಅದು ಅಕ್ಸೆಪ್ಟ್ ಆಗ್ತಾ ಇಲ್ಲ. ಆದ್ರೆ ಅದಕ್ಕೆ ಒಂದು ತಾವು ಆದಷ್ಟು ಬೇಗ ನಾನು ITDP ಅಧಿಕಾರಿಗಳು ಜೊತೆಯಲ್ಲಿ ಕೂಡ ಕಳೆದ 2 ತಿಂಗಳಲ್ಲಿ ಕೂಡ ಈ ವಿಚಾರವಾಗಿ ಮಾತಾಡಿದ್ದೇನೆ. ಆದಷ್ಟು ಬೇಗ ಅದಕ್ಕೊಂದು ಪೈಲಟ್ ಪ್ರೋಗ್ರಾಮ್ ತರ ಒಂದು ವ್ಯವಸ್ಥೆ ಮಾಡಿ ತಾವು ಅದಕ್ಕೆ ಒಂದು ಅನುವು ಮಾಡ್ಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ನೆನೆಸ್ಕೊಳ್ತಿದ್ದೇನೆ. ಒಂದು ಪ್ರಸ್ತುತವಾದಂತ ಪ್ರಶ್ನೆಯನ್ನ ಮಾಡಿದ್ದೀರಾ ಕಬ್ಲ. ಇವತ್ತು ಭೂಮಿ ಮಾಡ್ತಾ ಇರೋರ ಸಂಖ್ಯೆ ಕಮ್ಮಿ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡೋದು ನಮ್ಮ ಕರ್ತವ್ಯ. ಆದರೆ ಈ ಹುಲ್ಲನ್ನ ಸಾಗಾಣಿಕೆಯನ್ನ ನಿಲ್ಲಿಸುವಂತ ಕ್ರಮ ಏನು ಜರುಗಿಸಿರ್ಬೋದು, ಅದು ನಾನು ಕೂಡ ವಿರೋಧಿಸ್ತೀನಿ. ಅದು ಸರಿಯಾದಂಥ ಕ್ರಮ ಅಲ್ಲ. ಅದೇ ಕೆಲವು ಕಾನೂನಾತ್ಮಕವಾದಂಥ ತೊಡಕುಗಳು, ಯಾಕಂದ್ರೆ ರಾಜ್ಯಾದ್ಯಂತ ಬರಪೀಡಿತವಾದಂಥ ಪ್ರದೇಶಗಳನ್ನು ಘೋಷಣೆ ಮಾಡಿದಾಗ ನಾವು ಕೂಡ ಇಲ್ಲಿ ಒತ್ತಾಯ ಮಾಡಿ 3 ತಾಲೂಕನ್ನು ಬರಪೀಡಿತವಾಗಿ ಘೋಷಣೆ ಮಾಡಿದ್ವಿ. ಕೆಲವರು ಸಂಘ ಸಂಸ್ಥೆಗಳು ಬರಪೀಡಿತ ಘೋಷಣೆ ಮಾಡಿ ಅಂತ ಯಾವುದನ್ನ ಅರ್ಥ ಮಾಡ್ಕೊಳ್ಳೋದೇ ಕೇಳಿದ್ರು, ತಾವು ಕೂಡ ಗಮನಿಸಿದ್ದೀರ. ಆದರೆ ನಾವು ಇವತ್ತು ಬರಪೀಡಿತವಾದಂಥ ಪ್ರದೇಶ ಘೋಷಣೆ ಮಾಡಿದಾಗ ಅದರದಾದಂಥ ಸಾಧಕ ಬಾಧಕಗಳು ಇರ್ತದೆ. ಇದನ್ನ ನಾವು ಗುರುತಿಸ್ಕೋಬೇಕು. ಇದು ಒಂದು ಬಾಧಕ. ಇವತ್ತು ಏನಾಗ್ತಾ ಇದೆಯಲ್ಲ ಈ ಸಮಸ್ಯೆ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿರೋದ್ರಿಂದ ಆಗಿರುವಂತ ಒಂದು ಸಮಸ್ಯೆ ಇದು. ಆದರೂ ಕೂಡ ಈಗ ನಾನು ಅಧಿಕಾರಿಗಳಲ್ಲಿ ಮನವಿಯನ್ನು ಕೂಡ ಮಾಡಿದ್ದೇನೆ. ನಾಳೆ ಬೆಂಗಳೂರು ಹೋಗುವಂತ ಕಾರ್ಯಕ್ರಮ ಇದೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ಕರ್ಕೊಂಡು ಹೋಗ್ಬೇಕು ಬೆಂಗಳೂರಿನ. ಆವಾಗ ಅಲ್ಲಿ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಇದಕ್ಕೆ ಪರಿಹಾರವನ್ನು ತರ್ತೇವೆ. ಪರಿಹಾರವನ್ನು ಕೂಡ ತಕ್ಷಣ ಜನರು ಸಾರ್ವಜನಿಕರು ನೋಡುವಂತ ಇರ್ತದೆ. ಅದರಿಂದ ಅದನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡ್ತೀವಿ ಇನ್ನೊಂದು ದಿವಸದಲ್ಲಿ ಅಂತ ಹೇಳೋ ಮಾತನ್ನು ಹೇಳ್ತೇನೆ. ಅಲ್ಲ ನೀವು ಹೇಳೋದು ಸರಿ ಇದೆ, ನಾನು ಒಪ್ತಾ ಇದ್ದೀನಿ. ನೀವು ಹೇಳೋದನ್ನ ಅದನ್ನ ಬಗೆಹರಿಸೋಣ, ಖಂಡಿತವಾಗಿ ಅದನ್ನ ಬಗೆಹರಿಸೋಣ. ಬಹುಶಃ ಇವತ್ತು ನಾಳೆ ಒಳಗಡೆ ಅದನ್ನ ಬಗೆಹರಿಸಿ ಒಂದು ಪರಿಹಾರವನ್ನು ತರೋಣ. ಮತ್ತೆ ಆಧಾರ್ ಕಾರ್ಡ್ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಕೆಲವು ಸಮಸ್ಯೆಗಳಿಗೆ ಫಿಂಗರ್ ಪ್ರಿಂಟ್ ಬರಲ್ಲ, ರೆಟಿನಾ ಕ್ಯಾಚ್ ಮಾಡದೇ ಸಂದರ್ಭದಲ್ಲಿ ಡೆಂಟಲ್ ಅಂದ್ರೆ ಹಲ್ಲುಗಳ ಮೂಲಕ ಅದನ್ನ ಗುರುತಿಸುವಂತ ಕೆಲಸ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಇದೆ ಹುಣಸೂರಿನಲ್ಲಿ ಇದೆಯಲ್ಲ, ಏಜ್ ಸರ್ಟಿಫಿಕೇಟ್ ಇಲ್ಲದೆ ಇರೋರನ್ನ ಗುರುತಿಸ್ಲಿಕ್ಕೆ. ಆ ರೀತಿಯಾಗಿ ಏನಾದ್ರು ಒಂದು ಕ್ಯಾಂಪ್ ಮಾಡೋದು ಅಥವಾ ಯಾವ ರೀತಿ ಇವ್ರನ್ನ ಗುರುತಿಸಿ ಸಮಸ್ಯೆಯನ್ನು ಬಗೆಹರಿಸು ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಸೂಕ್ತವಾದಂತ ಕ್ರಮವನ್ನ ಮುಂದಿನ ದಿನಗಳಲ್ಲಿ ತಗೊಳ್ತೀವಿ. ಕೊನೆಯದಾಗಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಗ್ರಾಮ ಭಾಗಕ್ಕೆ ಜನ ತಾವೆಲ್ಲ ಕೂಡ ಆಗಮಿಸಿ ತಮ್ಮ ಅಹವಾಲುಗಳನ್ನ ಅಧಿಕಾರಿಗಳಿಗೆ ಮತ್ತು ನನಗೆ ಕೊಡುವಂತ ಕೆಲಸ ಮಾಡಿದ್ದೀರಿ. ತಮಗೆಲ್ಲರೂ ಕೂಡ ಧನ್ಯವಾದಗಳು. 181 ಅರ್ಜಿಗಳು ಈಗಾಗಲೇ ಸ್ವೀಕಾರ ಆಗಿದೆ.
ಒಂದು ಕೆಲವು ಅರ್ಜಿಗಳನ್ನು ಇಲ್ಲೇ ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಒಂದು ಪಾಪ ಸಣ್ಣ 15 ತಿಂಗಳ ಮಗು ಮಣಿಪಾಲ್ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸರ್ಜರಿ ಮಾಡುವಂಥದ್ದು. ನಾನು ಮಣಿಪಾಲ್ನ ಮುಖ್ಯಸ್ಥರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಅವರು ತಕ್ಷಣ ಸ್ಪಂದಿಸಿದ್ದಾರೆ, ಉಚಿತವಾಗಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳುವಂಥ ಭಾಳ 8-9 ಲಕ್ಷ ವೆಚ್ಚ ಈಗಾಗಲೇ ಆಗಿತ್ತು. ಅದರಿಂದ ಅದೊಂದು, ಮತ್ತು ಪಿಂಚಣಿ ಸಿಗದೆ ಇರುವಂಥ ಒಬ್ಬ ವೃದ್ಧ ಮಹಿಳೆ ಬಂದಿದ್ಲು. ಅವರ ಅರ್ಜಿಯನ್ನು ತಗೊಂಡು ನಮ್ಮ ತಹಶೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳವರ ಸೂಚನೆ ಮೇಲೆ ತಕ್ಷಣವೇ ಪಿಂಚಣಿ ಸರ್ಟಿಫಿಕೇಟ್ನ ಕೂಡ ಕೊಟ್ಟು ಅವ್ರನ್ನ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಹಾಗೆ ಕೆಲವೊಂದನ್ನು ಇಲ್ಲೇ ಬಗೆಹರಿಸುವಂಥದ್ದಾಗಿದೆ. ಭಾಳ ಹೆಚ್ಚು ಪ್ರಮಾಣದಲ್ಲಿ ರಸ್ತೆ ಕೋರಿಕೆ ಇದೆ. ಸೊ ರಸ್ತೆದೇನಿದೆ ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ನನಗೆ ಕೂಡ ನಿರ್ದೇಶನ ಇದೆ. ಜಿಲ್ಲಾಧಿಕಾರಿಗಳು ಕೂಡ ಅವರ ಹಂತದಲ್ಲಿ ಮಳೆಯಿಂದ ಹಾನಿಯಾಗಿರುವಂಥ ಪ್ರದೇಶದಲ್ಲಿ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರು ಮಾಡಿ ಕೊಡುವಂಥದ್ದನ್ನು ಮಾಡೋಣ. ಭಾಳಷ್ಟು ಅರ್ಜಿಗಳು ಈಗಾಗಲೇ ಬಂದಿರುವಂಥದ್ದು. ನಾನು ಕೂಡ ಅದರ ಮೇಲೆ ಆ್ಯಕ್ಷನ್ ಪ್ಲ್ಯಾನ್ನ ತಯಾರು ಮಾಡಿ ಬೇರೆ ಬೇರೆ ಇಲಾಖೆ ವತಿಯಿಂದ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೇನೆ. ಈಗ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಕೆಲವು ಹಣ ಬಿಡುಗಡೆ ಆಗಿದೆ, PW. ಅದರಿಂದ ಸರ್ಕಾರ ಜನರಿಗೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದೆ. ನಾವು ಕೊಟ್ಟಂಥ ಜನಪರ ಬಡಪರ ಕಾರ್ಯಕ್ರಮದ ಹೊರೆ ಇದ್ದರೂ ಕೂಡ ಯಾವ ಕಾರಣಕ್ಕೂ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕೊಂಚಿತವಾಗಿ ಕೂಡ ನಾವು ಹಿಂದೆ ನಿಲ್ಲೋದಿಲ್ಲ. ಖಂಡಿತವಾಗಿ ರಸ್ತೆ ಕಾಮಗಾರಿ ಇರ್ಬೋದು, ತಡೆಗೋಡೆಗಳ ಕಾಮಗಾರಿ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಇದೆಲ್ಲವನ್ನ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆರ್ಥಿಕ ಸಚಿವರು ಈಗಾಗಲೇ ಹೇಳಿದ್ದಾರೆ, ಇದು 8 ತಿಂಗಳ ಬಡ್ಜೆಟ್. ಫೆಬ್ರವರಿಯಲ್ಲಿ 12ನೇ ತಾರೀಕಿಗೆ ಅಧಿವೇಶನ ನಡೆಯಲಿದೆ. ಅಲ್ಲಿ ಹೊಸದಾದಂಥ ನೂತನ ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿದ್ದಾರೆ. ಅಲ್ಲಿಯೂ ಕೂಡ ನಾವು ಕೊಡಗು ಜಿಲ್ಲೆಗೆ, ವಿರಾಜಪೇಟೆ ಕ್ಷೇತ್ರಕ್ಕೆ ಒಳ್ಳೆ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಬೇಕು ಅಂತ ಹೇಳುವಂಥ ಒತ್ತಾಯನ ಈಗಾಗಲೇ ಮಾಡಿದ್ದೀನಿ. ನಾನು ಮತ್ತೊಂದು ಬಾರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡುವಂಥದ್ದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸ ಕೂಡ ನನಗಿದೆ. ಈ ಆ್ಯಕ್ಷನ್ ಪ್ಲ್ಯಾನ್ಗಳನ್ನ ತಯಾರು ಮಾಡಿ ಹಣದ ಬಿಡುಗಡೆ ಆಗುವಂಥದ್ದನ್ನು ಶುರುವಾಗಿದ್ದಂಗೆ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ರೀತಿಯಾದಂಥ ತಡವಾಗದಂಥ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ಕೊಡ್ತೇವೆ. ಈಗಾಗಲೇ ರಸ್ತೆ ಕಾಮಗಾರಿಗಳು ಹಲವಾರು ವರ್ಷಗಳಿಂದ ನಿಂತೋಗಿದ್ದನ್ನು ಚಾಲನೆಯನ್ನು ಕೊಟ್ಟು ಪೂರ್ಣಗೊಳಿಸಿದ್ದೇವೆ. ನೀವು ಬಹುಶಃ ಈಗ ಇದೇ ರಸ್ತೆನಲ್ಲಿ ನೀವು ನೋಡಿದ್ರೆ ನಾವು ಶುರು ಮಾಡಿ 1 ತಿಂಗಳು 2 ತಿಂಗಳಲ್ಲಿ ರಸ್ತೆಯನ್ನು ಮುಗಿಸಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ. ಕೆರೆಮಳ್ಳೂರು ಸಿದ್ದಾಪುರ ರಸ್ತೆ ಇರ್ಬೋದು, ಇವತ್ತು ನಾವು ಶ್ರೀಮಂಗಲಕ್ಕೆ ಬರ್ತಾ ಇರೋಂಥ ಬೇಗೂರಿನಲ್ಲಿರುವಂಥ ರಸ್ತೆ ಇರ್ಬೋದು, ಈಗ ಅಲ್ಲೂ ಕೂಡ ಹರಿಹರದಲ್ಲಿ ನಾವು ಗುದ್ಲಿ ಪೂಜೆ ಮಾಡಿದಂಥ ರಸ್ತೆ ಕಾಮಗಾರಿನೂ ಕೂಡ ಶುರು ಮಾಡಿದ್ದಾರೆ. ಎಲ್ಲೂ ಕಳಪೆ ಕಾಮಗಾರಿ ಆಗದಂತೆ ಕಾಮಗಾರಿ ಸಮಯಕ್ಕೆ ಸರಿಯಾಗಿ ನಿಗದಿಯಾದಂಥ ರೀತಿಯಲ್ಲಿ ಪೂರ್ಣಗೊಳಿಸುವಂಥದ್ದನ್ನು ನಾವು ಮಾಡ್ತೇವೆ. ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡೋಣ. ತಾವೆಲ್ಲರೂ ಕೂಡ ಹೆಚ್ಚು ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ನೀವು ರೆಕಾರ್ಡಿಂಗ್ ನಿಲ್ಲಿಸಿದ್ರೆ ಬೇರೆ ಏನೋ ಒಂದು ತಮಾಷೆಗೆ ಒಂದು ಹೇಳಬೇಕು ಅಂತ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.